ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವಿಯತ್ನಾಂ ಜಗತ್ತಿನ ಅತ್ಯಂತ ಅಗ್ಗದ ಮತ್ತೆ ಸುಂದರವಾದ ದೇಶ. ಇಲ್ಲಿ ವ್ಯಾಪಾರಕ್ಕಾಗಿ ಮಹಿಳೆಯರು ತಮ್ಮ ದೇಹವನ್ನ ಮಾರಾಟ ಮಾಡುವುದು ಕಾನೂನು ಪ್ರಕಾರ ಸಂಪೂರ್ಣವಾಗಿ ನಿಷೇಧ. ಆದರೆ ಜೀವನದ ಸ್ಥಿತಿಗತಿಗಳಿಂದಾಗಿ ಬಹಳಷ್ಟು ಮಹಿಳೆಯರು ಹಿಂದೆ ಮುಂದೆ ನೋಡದೆ ಈ ಕೆಲಸವನ್ನ ಮಾಡ್ತಾರೆ. ಆದ್ದರಿಂದ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ತಮ್ಮ ರಜೆಗಳನ್ನ ಕಳೆಯಲು, ಸುತ್ತಾಡಲು ಮತ್ತೆ ಅಗ್ಗದ ಬೆಲೆಯಲ್ಲಿ ಮೋಜು ಮಸ್ತಿ ಮಾಡಲು ಬರ್ತಾರೆ. ಈ ದೇಶದ ಜನರು ಹಂದಿ ಕೊಬ್ಬು, ಪಾರಿವಾಳ, ಸ್ನೇಲ್ಗಳು ಮತ್ತೆ ಹಾವಿನಿಂದ ಮಾಡಿದ ಮದ್ಯವನ್ನ ಕುಡಿತಾರೆ, ತಿಂತಾರೆ. ಇದು ಅವರ ಸಂಸ್ಕೃತಿಯ ಭಾಗ. ಫ್ರೆಂಡ್ಸ್, ನಿಮಗ್ ಗೊತ್ತಾ, ನಮ್ಮ ಭಾರತದ 1 ರೂಪಾಯಿ ವಿಯತ್ನಾಂ ಅಲ್ಲಿ 286 ರೂಪಾಯಿಗೆ ಸಮಾನವಾಗ್ತದೆ. ಅಂದ್ರೆ ನೀವು 5,000 ರೂಪಾಯಿಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿನ ಕರೆನ್ಸಿಯಲ್ಲಿ ಬದಲಾಯಿಸಿದ್ರೆ ಅದು 14,30,000 ರೂಪಾಯಿ ಆಗ್ತದೆ. ಇಲ್ಲಿನ ಕರೆನ್ಸಿಯನ್ನ ವಿಯತ್ನಾಮಿ ಡಾಂಗ್ ಅಂತ ಕರೀತಾರೆ. ವಿಯತ್ನಾಂ ದೇಶದ ವೀಸಾ ಪಡೆಯೋದು ಸಹ ತುಂಬಾ ಸುಲಭ. ಯಾಕಂದ್ರೆ ಆನ್ಲೈನ್ ವೀಸಾ ಮೂಲಕ ಕೇವಲ 3 ರಿಂದ 7 ದಿನಗಳಲ್ಲಿ ನೀವು ವೀಸಾ ಪಡೆಯಬಹುದು. ಇದರ ಬೆಲೆ $25, ಅಂದ್ರೆ ಸುಮಾರು 2,100 ರೂಪಾಯಿ ಅಷ್ಟಿರುತ್ತೆ. ಇದೇ ಕಾರಣದಿಂದ 2024ರಲ್ಲಿ ಇಲ್ಲಿ 3.92 ಲಕ್ಷ ಭಾರತೀಯರು ಸುತ್ತಾಡಲು ಬಂದಿದ್ದರು. ಮತ್ತೆ 2025ರಲ್ಲಿ 5 ಲಕ್ಷ ಭಾರತೀಯರು ಭೇಟಿ ನೀಡಿದ್ದರು. ಇನ್ನು 2026ರಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ಸುಂದರ ಮತ್ತೆ ಅಗ್ಗದ ದೇಶವಾದ ವಿಯತ್ನಾಂ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಸುಂದರ ದೇಶ ಸೌತ್ ಈಸ್ಟ್ ಏಷ್ಯಾದಲ್ಲಿ ಬರುತ್ತೆ. ಮ್ಯಾಪ್ ಅಲ್ಲಿ ನೋಡಿದ್ರೆ ಇಂಡೋ ಚೈನೀಸ್ ಪೆನಿನ್ಸುಲಾ ಇದರ ಪಶ್ಚಿಮಕ್ಕಿದೆ. ಆದ್ರೆ ಕರಾವಳಿ ಸೌತ್ ಚೈನಾ ಸಮುದ್ರಕ್ಕೆ ತಗುಲಿದೆ. ಉತ್ತರದಲ್ಲಿ ಚೀನಾದೊಂದಿಗೆ ಗಡಿ ಹಂಚಿಕೊಂಡಿದೆ. ಮತ್ತೆ ಪಶ್ಚಿಮಕ್ಕೆ ಲಾವೋಸ್ ಹಾಗೂ ಕಾಂಬೋಡಿಯಾ ದೇಶಗಳಿವೆ. ಇದು ದೇಶದ ರಾಜಧಾನಿ ಹನೋಯ್ ಸಿಟಿ. ಇದು ವಿಯತ್ನಾಂನ ಹಳೆಯ ಸಾಂಸ್ಕೃತಿಕ ಕೇಂದ್ರ. ಈ ನಗರದ ಇತಿಹಾಸ ಈಗಿನಿಂದ 1000 ವರ್ಷಗಳಷ್ಟು ಹಳೆಯದು. ಹನೋಯ್ ನಗರವನ್ನ ಒಂದು ಕಾಲದಲ್ಲಿ ಥಾಂಗ್ಲಾಂಗ್ ಎಂದು ಕರೆಯಲಾಗ್ತಿತ್ತು. 2010ರಲ್ಲಿ ಇದು ವಿಯತ್ನಾಂನ ರಾಜಧಾನಿಯಾಗುತ್ತೆ. ವಿಯತ್ನಾಂನ ಸಂಸ್ಕೃತಿ ಬಹಳ ವಿಶೇಷವಾಗಿದೆ. ಹಳೆಯ ಕಟ್ಟಡಗಳೊಂದಿಗೆ ಆಧುನಿಕ ಕಟ್ಟಡಗಳು, ಶಾಪಿಂಗ್ ಮಾಲ್ಗಳು ಎಲ್ಲವೂ ಮಿಶ್ರಣವಾಗಿ ಕಾಣುತ್ತದೆ. ಇಲ್ಲಿ ಬೌದ್ಧ ದೇವಾಲಯಗಳು ಮತ್ತೆ ಫ್ರೆಂಚ್ ಕಾಲೋನಿಯ ನೆನಪುಗಳು ಇನ್ನೂ ಜೀವಂತವಾಗಿವೆ. ವಿಯತ್ನಾಂನಲ್ಲಿ ವಿದೇಶಿಗರಿಗೆ ಭಾಷೆಯಿಂದ ತುಂಬಾ ತೊಂದರೆಯಾಗ್ತದೆ. ಯಾಕಂದ್ರೆ ಇಲ್ಲಿನ ಜನರಲ್ಲಿ ಇಂಗ್ಲಿಷ್ ಭಾಷೆಯನ್ನ ಮಾತನಾಡುವವರು ಬಹಳ ಕಡಿಮೆ. ಏರ್ಪೋರ್ಟ್ ನಂತಹ ಅಂತಾರಾಷ್ಟ್ರೀಯ ಸ್ಥಳಗಳಲ್ಲಿ ಕೆಲಸ ಮಾಡುವವರಿಗೂ ಸಹ ಇಂಗ್ಲಿಷ್ ಮಾತನಾಡಲು ತಿಳಿಯದಿರುವುದು ಆಶ್ಚರ್ಯವೆನಿಸುತ್ತೆ. ಅದಕ್ಕಾಗಿ ಪ್ರವಾಸಿಗರು ಭಾಷೆಯಿಂದಾಗಿ ದೊಡ್ಡ ತೊಂದರೆ ಎದುರಿಸುತ್ತಿದ್ದಾರೆ. ಹೆಚ್ಚಿನ ಪ್ರವಾಸಿಗರು ಗೂಗಲ್ ಟ್ರಾನ್ಸ್ಲೇಟರ್ ನಂತಹ ಆಪ್ಗಳ ಸಹಾಯ ಪಡೆದುಕೊಳ್ತಾರೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನೆಂದ್ರೆ, ಪ್ರತಿ ವರ್ಷ ವಿಯತ್ನಾಂಗೆ 1 ಕೋಟಿಯಿಂದ 1.5 ಕೋಟಿ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರು ದೇಶದ ಆರ್ಥಿಕತೆಗೆ ಬಹಳ ಸಹಾಯ ಮಾಡ್ತಾರೆ. ಆದ್ರೂ ಅಲ್ಲಿನ ಜನರು ಪ್ರವಾಸಿಗರ ಸೌಲಭ್ಯಕ್ಕಾಗಿ ಇಂಗ್ಲಿಷ್ ಕಲಿಯಲು ತಯಾರಿಲ್ಲ. ವಿಯತ್ನಾಂನ ಜನರು ಟ್ರಾಫಿಕ್ ರೂಲ್ಸ್ ಗಳನ್ನ ಪಾಲಿಸೋದಿಲ್ಲ. ಇಲ್ಲಿ ವಾಹನಗಳು ಬಲಗಡೆಯಿಂದ ಹೋಗುತ್ತವೆ, ಆದ್ರೆ ನಮ್ಮ ಭಾರತದಲ್ಲಿ ಎಡಗಡೆಯಿಂದ ಹೋಗುತ್ತವೆ. ಇದಕ್ಕಾಗಿ ವಿಯತ್ನಾಂ ಅಲ್ಲಿ ನೀವು ಮೊದಲ ಬಾರಿಗೆ ವಾಹನ ಚಲಾಯಿಸುವಾಗ ಸ್ವಲ್ಪ ತೊಂದರೆಯಾಗಬಹುದು. ಈ ಸುಂದರ ದೇಶದ ವಿಸ್ತೀರ್ಣ 3,31,690 ಚದರ ಕಿಲೋಮೀಟರ್ಗಳು. ವಿಸ್ತೀರ್ಣದ ಪ್ರಕಾರ ಇದು ಪ್ರಪಂಚದಲ್ಲಿ 66ನೇ ಅತಿ ದೊಡ್ಡ ದೇಶವಾಗಿದ್ದು, ದಕ್ಷಿಣ ಪೂರ್ವ ಏಷ್ಯಾದಲ್ಲಿ 6ನೇ ಅತಿ ದೊಡ್ಡ ದೇಶವಾಗುತ್ತೆ. ಇಲ್ಲಿ ಸುಮಾರು 10 ಕೋಟಿ ಜನರು ವಾಸವಿದ್ದಾರೆ. ಇದರಲ್ಲಿ 49% ಪುರುಷರು, 51% ಮಹಿಳೆಯರಿದ್ದಾರೆ. ಇಲ್ಲಿ ಜನರು ಮದುವೆ ಮಾಡಿಕೊಳ್ಳೋದನ್ನ ಮತ್ತೆ ಮಕ್ಕಳನ್ನ ಪಡೆಯೋದನ್ನ ಕಡಿಮೆ ಮಾಡ್ತಿದ್ದಾರೆ. ಆದ್ದರಿಂದ ಯುವಕರ ಸಂಖ್ಯೆ ಕಡಿಮೆಯಾಗಿ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಿದೆ. ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸವಿದ್ದ ಸಾಕಷ್ಟು ಜನರು ಈಗ ಹೈಫಾಂಗ್, ಹೋಚಿಮಿನ್ ಸಿಟಿ, ಡಾನಾಂಗ್ ನಂತಹ ದೊಡ್ಡ ನಗರಗಳಿಗೆ ವಲಸೆ ಹೋಗ್ತಿದ್ದಾರೆ. ವಿಯತ್ನಾಂನ ಜನರು ಸ್ವಲ್ಪ ವಿಭಿನ್ನ ವಿಶೇಷ ಆಹಾರಗಳನ್ನ ಇಷ್ಟಪಡ್ತಾರೆ. ವಿಯತ್ನಾಂನ ರಾಷ್ಟ್ರೀಯ ಆಹಾರ ಪೋ. ಇದೊಂದು ಸೂಪ್ ತರಹದ್ದು. ಇದನ್ನ ಅಕ್ಕಿಯ ನೂಡಲ್ಸ್, ಹಸಿರು ಸೊಪ್ಪು, ಮೂಲಿಕೆಗಳು ಮತ್ತೆ ಮಾಂಸ ಸೇರಿಸಿ ತಯಾರಿಸ್ತಾರೆ. ಇದಲ್ಲದೆ ವಿಯತ್ನಾಂನ ಜನರು ಡೋನಟ್ ನಂತಹ ಸ್ನ್ಯಾಕ್ ಗಳನ್ನ ಕೂಡ ಇಷ್ಟಪಡ್ತಾರೆ. ಆದ್ರೆ ಅವರು ಡೋನಟ್ ಗಳನ್ನ ವಿಶೇಷ ರೀತಿಯಲ್ಲಿ ತಯಾರಿಸ್ತಾರೆ. ಇದನ್ನ ತಯಾರಿಸಲು ಮೈದಾ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನ ಸಕ್ಕರೆಯೊಂದಿಗೆ ಬೆರೆಸಿ ಉಂಡೆಗಳಾಗಿ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾರೆ. ಇದು ವಿಯತ್ನಾಂನ ಪ್ರಸಿದ್ಧ ಸ್ಟ್ರೀಟ್ ಫುಡ್ ಗಳಲ್ಲಿ ಒಂದು. ಇಷ್ಟೇ ಅಲ್ಲದೆ ವಿಯತ್ನಾಂ ಅಲ್ಲಿ ತುಂಬಾನೇ ವಿಚಿತ್ರ ಮಾರುಕಟ್ಟೆಗಳಿವೆ. ಅಲ್ಲಿ ದೊಡ್ಡ ದೊಡ್ಡ ಇಲಿಗಳು, ದೊಡ್ಡ ಹಾವುಗಳು ಮಾರಾಟವಾಗುತ್ತವೆ. ಅವುಗಳನ್ನ ತುಂಬಾ ಇಷ್ಟಪಟ್ಟು ಬೇಯಿಸಿ ತಿಂತಾರೆ ಅಲ್ಲಿನ ಜನರು. ಇಷ್ಟೇ ಅಲ್ಲದೆ ಕಪ್ಪೆಗಳು, ಸ್ನೇಲ್ಗಳು, ಹೊಯ್ಗರ್ಗಳು, ಮೊಟ್ಟೆಗಳಂತಹ ಚಿಕ್ಕ ಜೀವಿಗಳನ್ನ ಸಹ ತಿನ್ನಲು ಇಷ್ಟಪಡ್ತಾರೆ. ಇದು ಅವರ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಅವರು ಇವೆಲ್ಲವನ್ನ ನೂರಾರು ವರ್ಷಗಳಿಂದ ತಿನ್ನುತ್ತಾ ಬಂದಿದ್ದಾರೆ. ಇದು ರಾಜಧಾನಿ ಹನೋಯಲ್ಲಿರುವ 1 ಪಿಲ್ಲರ್ ಪಗೋಡ. ಇದನ್ನ ವಿಯಟ್ನಾಮಿ ಭಾಷೆಯಲ್ಲಿ ಚೂಮೋಟ್ ಕೋಟ್ ಎಂದು ಕರೀತಾರೆ. ಇದು ಪ್ರಸಿದ್ಧ ಬೌದ್ಧ ದೇವಾಲಯ. ಇದು ತನ್ನ ವಿಶೇಷ ಡಿಸೈನ್ಗೆ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ.
ಇದರ ವಿಶೇಷತೆ ಏನೆಂದ್ರೆ ಇಡೀ ದೇವಾಲಯ ಕೇವಲ ಒಂದು ಸ್ತಂಭದ ಮೇಲೆ ನಿಂತಿದೆ. ಈ ಸ್ಥಳ ವಿಯೆಟ್ನಾಂನ ಸಂಸ್ಕೃತಿ ಮತ್ತೆ ಪರಂಪರೆಗಳ ಮನೆಯಾಗಿದೆ. ಈ ಸುಂದರ ದೇವಾಲಯವನ್ನ ಇಂದಿನಿಂದ 1000 ವರ್ಷಗಳ ಹಿಂದೆ ಅಂದ್ರೆ 1049ರಲ್ಲಿ ಲೈಥಾಂಗ್ ಥಾಂಗ್ ಎಂಬ ರಾಜ ನಿರ್ಮಿಸಿದ. ವಾಸ್ತವವಾಗಿ ಆ ರಾಜ ಕಮಲದ ಹೂವಿನ ಮೇಲೆ ಕಮಲದ ಹೂ ಅರಳಿದ್ದನ್ನ ಕನಸು ಕಂಡಿದ್ದನು. ಈ ಕನಸು ಆತನಿಗೆ ಪದೇ ಪದೇ ಬರುತ್ತಾ ಇದ್ದರಿಂದ ಆ ರಾಜ ಮತ್ತಷ್ಟು ಧಾರ್ಮಿಕವಾಗಿ ಮತ್ತಷ್ಟು ಆಧ್ಯಾತ್ಮಿಕವಾಗಿ ಬದಲಾಗ್ತಾನೆ. ನಂತರ ಆತನು ತನ್ನ ಕನಸಲ್ಲಿ ಬಂದ ಆ ಬೌದ್ಧ ದೇವಾಲಯವನ್ನ ನಿಜವಾಗಿಯೂ ನಿರ್ಮಿಸಲು ನಿರ್ಧರಿಸಿದ. ಮೊದಲು ಈ ದೇವಾಲಯದ ಹೆಸರು ಲೋಟಸ್ ಪ್ಲಾಟ್ಫಾರ್ಮ್ ಆಗಿತ್ತು. ನಂತರ ಅದನ್ನ 1 ಪಿಲ್ಲರ್ ಪಗೋಡಾ ಎಂದು ಬದಲಾಯಿಸಿದರು. ಇದು ವಿನ್ಪೆಲ್ ಲ್ಯಾಂಡ್ ಮಾರ್ಕ್ 81. ಇದು ಹೋಚಿಮಿನ್ ಸಿಟಿಯಲ್ಲಿದೆ. ಇದು ದೇಶದ ಅತ್ಯಂತ ಎತ್ತರದ ಕಟ್ಟಡ. ಇದರ ಮೇಲ್ಭಾಗಕ್ಕೆ ಹೋಗಿ ನೀವು ಇಡೀ ನಗರವನ್ನ ನೋಡಬಹುದು. ಈ ಆಧುನಿಕ ಆರ್ಕಿಟೆಕ್ಚರ್ ಕಟ್ಟಡದಲ್ಲಿ 81 ಮಹಡಿಗಳಿವೆ ಮತ್ತೆ ಇಡೀ ಕಟ್ಟಡದ ಎತ್ತರ 461.2 ಮೀಟರ್ ಅಂದ್ರೆ 1513 ಅಡಿ. ಇದು ವಿಯೆಟ್ನಾಂನ ಅತ್ಯಂತ ಎತ್ತರದ ಕಟ್ಟಡ ಎಂಬ ಹೆಗ್ಗಳಿಕೆಯನ್ನ ಪಡೆದಿದೆ. ಈ 81 ಮಹಡಿಗಳಲ್ಲಿ ಅಪಾರ್ಟ್ಮೆಂಟ್ಗಳು, ಆಫೀಸ್ಗಳು, ಹೋಟೆಲ್ ರೂಮ್ಗಳು ಮತ್ತೆ ಶಾಪಿಂಗ್ ಮಾಲ್ಗಳಿವೆ. ಈ ಕಟ್ಟಡದ ವಿಶೇಷತೆ ಏನೆಂದ್ರೆ ಇದರ ಎತ್ತರ ಹೆಚ್ಚಾದಂತೆ ಮೇಲ್ಭಾಗದಲ್ಲಿ ಸಣ್ಣದಾಗ್ತದೆ. 2014ರಲ್ಲಿ ಈ ಅದ್ಭುತ ಕಟ್ಟಡದ ನಿರ್ಮಾಣ ಕಾರ್ಯವನ್ನ ಪ್ರಾರಂಭಿಸಲಾಯಿತು. ನಂತರ ಕೇವಲ 4 ವರ್ಷಗಳಲ್ಲಿ ಅಂದ್ರೆ 2018ರಲ್ಲಿ ಪೂರ್ಣಗೊಳ್ಳುತ್ತೆ. ವಿನ್ಪೆಲ್ ಲ್ಯಾಂಡ್ ಮಾರ್ಕ್ 81ನಲ್ಲಿ ನಿಮ್ಗೆ ಮೇಲ್ಭಾಗದಲ್ಲಿ ಒಂದು ಡೆಕ್ ವ್ಯೂ ಸಿಗುತ್ತೆ. ಅದು ಇಡೀ ನಗರದ 360 ಡಿಗ್ರಿ ವ್ಯೂ ತೋರಿಸ್ತದೆ. ಈ ದೃಶ್ಯ ಸದಾಕಾಲ ನೆನಪಿರುವ ಅನುಭವವಾಗ್ತದೆ. ಇದು ಫೂಕ್ ವ್ಯಾಕ್ ದ್ವೀಪ. ಇದು ವಿಯೆಟ್ನಾಂನ ದಕ್ಷಿಣ ಕರಾವಳಿಯಲ್ಲಿದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿರುವ ಸಮುದ್ರದ ನೀರು, ಬಿಳಿ ಮರಳಿನ ಕಡಲ ತೀರಗಳು ಮತ್ತೆ ಹಸಿರು ಕಾಡುಗಳು ಇದರ ಸೌಂದರ್ಯವನ್ನ ಹೆಚ್ಚಿಸುತ್ತವೆ. ಸಾವೋ ಬೀಚ್ ಮತ್ತೆ ಲಾಂಗ್ ಬೀಚ್ ಇಲ್ಲಿನ ಅತ್ಯಂತ ಸುಂದರ ಕಡಲ ತೀರಗಳು. ಅಲ್ಲಿನ ಸನ್ಸೆಟ್ ವ್ಯೂ ಮನಸ್ಸನ್ನ ಗೆಲ್ಲುತ್ತೆ. ಫೂಕ್ ವ್ಯಾಕ್ನ 50% ಭಾಗ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇದು ಜೈವಿಕ ವೈವಿಧ್ಯತೆಯಿಂದ ತುಂಬಿದೆ. ಇಲ್ಲಿ ನೀವು ಸ್ಕೂಬಾ ಡೈವಿಂಗ್, ಸ್ನಾರ್ಕಲಿಂಗ್ ಮತ್ತೆ ನೈಟ್ ಮಾರ್ಕೆಟ್ನ ಮಜಾ ಆನಂದಿಸಬಹುದು. ಫೂಕ್ ವ್ಯಾಕ್ ವಿಯೆಟ್ನಾಂನ ಅತಿ ದೊಡ್ಡ ದ್ವೀಪವಾಗಿದ್ದು ಇದರ ಪ್ರದೇಶ 574 ಚದರ ಕಿಲೋಮೀಟರ್ ಅಷ್ಟಿದೆ. ಇಲ್ಲಿರೋ ಮೀನಿನ ಸಾಸ್ ವಿಶ್ವ ಪ್ರಸಿದ್ಧವಾಗಿದೆ ಮತ್ತೆ ಈ ದ್ವೀಪ ಮುತ್ತು ಉತ್ಪಾದನೆಗೂ ಹೆಸರುವಾಸಿಯಾಗಿದೆ. ಇಲ್ಲಿನ ತಾಪಮಾನ ವರ್ಷವಿಡೀ 25ರಿಂದ 30 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇರುತ್ತೆ. ಇದು ಪ್ರತಿ ಋತುವಿನಲ್ಲೂ ಆಕರ್ಷಣೀಯವಾಗಿಸ್ತದೆ. ಭಾರತೀಯರಿಗೆ ಫೂಕ್ ವ್ಯಾಕ್ ದ್ವೀಪಕ್ಕೆ 30 ದಿನಗಳವರೆಗೂ ಫ್ರೀ ವೀಸಾ ಸಿಗುತ್ತೆ. ಬೇಕಾದ್ರೆ ನೀವು ನೇರವಾಗಿ ಫೂಕ್ ವ್ಯಾಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಸಮುದ್ರ ಬಂದರುಗಳ ಮೂಲಕ ಪ್ರವೇಶಿಸಬಹುದು. ಈಗ ವಿಯೆಟ್ನಾಂನ ಇತಿಹಾಸದ ಬಗ್ಗೆ ನೋಡೋಣ. ಸಾವಿರಾರು ವರ್ಷಗಳಷ್ಟು ಹಳೆಯದ್ದು ವಿಯೆಟ್ನಾಂನ ಇತಿಹಾಸ. 1000 ವರ್ಷಗಳ ಕಾಲ ಚೀನಾದ ಪ್ರಭಾವ ಇಲ್ಲಿತ್ತು. ಅದಕ್ಕಾಗಿ ಭಾಷೆ, ವಾಸ್ತುಶಿಲ್ಪ ಮತ್ತೆ ಸಂಸ್ಕೃತಿಯಲ್ಲಿ ಚೀನಿ ಛಾಪು ಕಾಣ್ತದೆ. 19ನೇ ಶತಮಾನದಲ್ಲಿ ಫ್ರಾನ್ಸ್ ವಿಯೆಟ್ನಾಂ ಮೇಲೆ ಆಕ್ರಮಣ ಮಾಡಿತ್ತು. ಅದಕ್ಕಾಗಿ ಫ್ರೆಂಚ್ ಶೈಲಿಯ ಕಟ್ಟಡಗಳು ಮತ್ತೆ ಆಹಾರ ದೇಶದ ಗುರುತಾಗಿ ಮಾರ್ಪಟ್ಟವು. ನಂತರ ಬಂದದ್ದು ಭಯಾನಕ ಕಾಲ, ಅದೇ ವಿಯೆಟ್ನಾಂ ಯುದ್ಧ. ಅಮೆರಿಕ ಮತ್ತೆ ವಿಯೆಟ್ನಾಂ ನಡುವಿನ ಯುದ್ಧ. ಇದು ಕೋಟ್ಯಾಂತರ ಜನರ ಮೇಲೆ ಪರಿಣಾಮ ಬೀರುತ್ತೆ. ಆದ್ರೆ ನಂತರ ವಿಯೆಟ್ನಾಂ ತನ್ನ ಶಕ್ತಿಯಿಂದ ದೇಶವನ್ನ ಮತ್ತೆ ನಿಲ್ಲಿಸುತ್ತೆ. ಇಂದು ಇಡೀ ಖಂಡದಲ್ಲಿ ಮುಖ್ಯ ಆರ್ಥಿಕ ಶಕ್ತಿಯಾಗಿದೆ. ವಿಯೆಟ್ನಾಂನ ಸಂಸ್ಕೃತಿ ತುಂಬಾ ಸರಳ, ಸಂತೋಷಮಯ, ಸಮತೋಲಿತ ಮತ್ತೆ ಕುಟುಂಬ ಕೇಂದ್ರಿತವಾಗಿರುತ್ತೆ. ಇಲ್ಲಿನ ಜನರು ವಿನಯಶೀಲರು, ಶಿಸ್ತಿನವರು ಮತ್ತೆ ತುಂಬಾ ಶ್ರಮಜೀವಿಗಳು. ನೋಡೋದಲ್ವಾ ವಿಯೆಟ್ನಾಂ ದೇಶದ ಆಸಕ್ತಿಯಾದ ವಿಷಯಗಳನ್ನ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.